ಹೂವಲ್ಲಿ ಕಾಯಾಗಿ ಕಾಯಲ್ಲಿ ಹಣ್ಣಾಗಿ ಹಣ್ಣಲ್ಲಿ ಬೀಜ ಮಳೆಯೋ ಹತ್ತೇನೆ ಸಂಕ್ರಾಂತಿ ಸಂಕ್ರಾಂತಿ. ಅದು ಟೆಲಿವಿಷನ್ ಅಂದ್ರಂತೂ ಅದೊಂದು ರೀತಿ ಎಲ್ಲ ಸಾಯವಾಗಲೂ ಕೂಡ ಸೀರೆ, ರೇಷ್ಮೆ ಸೀರೆ ಇರಬೇಕಾಗುತ್ತೆ. ಅದೆಲ್ಲ ಕಣ್ಣು ಗಿಣ್ಣು ಎಲ್ಲ ಮೇಕಪ್ ಆಗಿರಬೇಕಾಗುತ್ತೆ. ಅಂತಹ ಭ್ರಮಾಲೋಕವೊಂದನ್ನು ಇವಾಗ ಅಂದ್ಕೊಂಡಿದೆ. ಒಕ್ಕಲಿಗರ ಕಮ್ಯುನಿಟಿ ಪೂರ್ತಿ ಅಲ್ಲಿರುತ್ತೆ. ಅಲ್ಲಿ ಆ ಮಗು ಜ್ವರದಿಂದ ಕೊನೆಗೂ ಒಂಥರ ಕನವರಿಸ್ತಾ ಇರುತ್ತೆ. ಏನು ಮಾಡಬೇಕು ಅವಾಗ? ಈ ಮಗುನ ಅಲ್ಲಿ ತಗೊಂಡೋಗ್ಬೇಕು, ಹಾಲು ಕುಡಿಸ್ಬೇಕು. ದಾಸಪ್ಪನ ಇದಕ್ಕೆ ಸಂಬಂಧಪಟ್ಟಾಗ ಕೂಡ ಅಲ್ಲಿ ಸಾಕಷ್ಟು ಸಲ ಅವನ ಮಗ, ಎರಡನೇ ಮಗ ಇದ್ದಾನಲ್ಲ, ಅವನು ಅದನ್ನು ಕ್ವಶನ್ ಮಾಡ್ತಾನೆ ಇರ್ತಾನೆ. ಯಾವುದನ್ನ ಪವಾಡ ಅಂತ ಇವನು ಯಾರೋ AC ಹೇಳಿದಾಗ, ಇಲ್ಲ ಸ್ವಾಮಿ ಅದು ಯಾವುದೂ ಇಲ್ಲ, ಅದೊಂದು ನಂಬಿಕೆ ಅಷ್ಟೇ, ನೀವು ಯಾಕೆ ಅದನ್ನು ನನ್ನ ತಲೆ ಮೇಲೆ ಹಾಕ್ತಾ ಇದ್ದೀರಾ? ಬತ್ತಲ ಬಾವಿ ಅಂತ ಕೆರೆ ಒಳಗೆ, ಆ ಬತ್ತಲ ಬಾವಿಯಲ್ಲಿ ಆ ಸೀರೆ ಸರಿಗಿದೆ ಅನ್ನೋಂಥ ನಂಬಿಕೆ ಗಂಗಪ್ಪ ಅವ್ರು ದಲಿತ ನೀರನ್ನ ಎಲ್ರಿಗೂ ನಿರ್ವಹಣೆ ಮಾಡೋ ನಾಗಾಭರಣ ಆವರಣ, ನಾಗಾಭರಣ ಆವರಣ. ರಮಣ, ನಿಮಗೆ ಜ್ಞಾಪಕ ಇರಬೇಕು, ಎಲ್ಲರೂ ಹೇಳಿದ್ದೇನಪ್ಪ ಅಂದರೆ ನೀವು ಅವರನ್ನು ಕುಳಿಸಿ ಬರೆಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮ ಕಮಿಟ್ಮೆಂಟ್ ಹೆಂಗಿತ್ತು ಅಂದರೆ, ನಾನು ಎಲ್ಲೇ ಇರಲಿ ನಾನು ಒಂದಷ್ಟು ಸೀನ್ ಬರೆದು ಕಳಿಸ್ತಾ ಇರ್ತೀನಿ ಅನ್ನೋದು. ಆದರೆ ನಿಮ್ಮ ಈ ತಿರ್ಗಾಲ್ ತಿಪ್ಪ ಅಂತ ನಿಮ್ಮನ್ನು ಕರೆದ್ರೆ ಇರೋದಾದರೆ, ನೀವು ಸುಮ್ಮನೆ ಒಂದಲ್ಲ ಒಂದು ಜಾಗದಲ್ಲಿ ಒಂದಲ್ಲ ಒಂದು ಕೆಲಸ, ಅದು ಸಾಂಸ್ಕೃತಿಕವಾದ ಕೆಲಸವೇ, ಅದನ್ನು ಹಮ್ಮಿಕೊಂಡು ಹೋದರೆ ಆ ಕೆಲಸದ ಮೇಲೆ ನಿಮ್ಮ ಗುರಿ ಹೆಂಗಿರ್ತಿತ್ತು ಅಂದರೆ ಇವೆಲ್ಲ ಮಧ್ಯೆ ಬರ್ತಿರಲಿಲ್ಲ. ಆದರೆ ನಾವು ನಿಮ್ಮ ಹಿಂದೆ ಒಬ್ಬ ಹನುಮಂತನ ಬಿಟ್ಟಿದ್ವಿ, ರಾಮಣ್ಣನ ಹಿಂದೆ ಒಬ್ಬ ಹನುಮಂತನ ಬಿಟ್ಟಿದ್ವಿ, ನಮ್ಮ ರಂಗಸ್ವಾಮಿ, ನನ್ನ ಬ್ರದರ್ ಇಲ್ಲ ರಂಗಸ್ವಾಮಿ. ಅವನ ಕೆಲಸ ಏನಪ್ಪ ಅಂದರೆ ನಿಮ್ಮ ಹತ್ರ ಸೀನ್ಗಳನ್ನ ಇಸ್ಕೊಂಡು ಬಂದು ನಮಗೆ ಕೊಡಬೇಕು, ಅದನ್ನು ಬರೆಸ್ಕೋಬೇಕು, ಅದು ಎಲ್ಲಿದ್ರೂ ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಏನು ಬೇಕೋ ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಬರೆಯೋದಕ್ಕೆ ಏನಾಗಬೇಕೋ ಆ ರೀತಿ ಎಲ್ಲ ಸವಲತ್ತು ಆಗಬೇಕು ಅಂತ. ಎಷ್ಟೋ ಸಲ 2 ದಿವಸ ಆದರೆ ರಂಗಸ್ವಾಮಿ ನಾಪತ್ತೆ ಆಗ್ಬಿಟ್ಟಿದ್ದ. ಅವಾಗೆಲ್ಲ ಮೊಬೈಲ್ ಇರಲಿಲ್ಲ ಅಣ್ಣ, ಟ್ರಂಕಾಲ್ ಮಾಡಬೇಕು ನಾವು, ಅಂತಾರೆ ಇತ್ತು. ಎಲ್ಲಿದೆ ಅಂದರೆ ನಾನು ರಾಮಾಯಣವ್ರ ಜೊತೆ ಇದ್ದೀನಿ, ಎಲ್ಲಪ್ಪ ಇದೆಯಾ, ಅದೆಲ್ಲ ಇದೀನಿ ನಿಂಗೆ ಯಾಕೆ ಅಂತ. ಅಂದರೆ ನಿಗೂಢವಾಗಿ ಎಲ್ಲ ಇಬ್ಬರು ಕೂತ್ಕೊಂಡು ಒಂದಷ್ಟು ಬರ್ಕೊಂಡು ಒಂದಷ್ಟು 18-20 ಸೀನ್ ಹಿಡ್ಕೊಂಡು ಬರೋನು. ಇಲ್ಲ ಒಂಥರ ಭಾಳ ಒಳ್ಳೆ ಹೃದಯವಂತ, ಫೇರ್ ಮೈಂಡೆಡ್ ಅಂತೀವಲ್ಲ, ಭಾಳ. ನಾನು ಒಂದೊಂದು ಸರಿ ಒಂದು ಸ್ವಲ್ಪ ನನ್ನ ಎಕ್ಸೆಂಟ್ರಿಕ್ಕು ಕೂಡ ಕೆಲವು ವಿಚಾರಗಳಲ್ಲಿ, ಕೆಲವು ವಾದ ಮಾಡೋದ್ರಲ್ಲಿ ಮತ್ತು ಇನ್ನೊಂದರಲ್ಲಿ ನಾನು ನನ್ನ ಇದನ್ನು ಯಾವತ್ತೂ ಬಿಟ್ಕೊಟ್ಟನಲ್ಲ. ಸೊ ಅಂಥದ್ರಲ್ಲೂ ಕೂಡ ಈ ವಾಸ್ ವೆರಿ ಅಕಾಮಿಡೇಟಿವ್, ವೆರಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂಥ ಹೃದಯವಂತ ಅಂತಾರೆ, ಮರೆಯೋಕ್ಕೆ ಸಾಧ್ಯ ಇಲ್ಲ. ನಮಗಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಿಜ ಅಲ್ಲ. ನನಗೆ ಎಷ್ಟೋ ಸಲ ಏನು ನಂಬಿಕೆ ಅಂದರೆ, ರಂಗಣ್ಣ ಹೋಗಿದ್ದಾನೆ, ರಾಮಣ್ಣನ ಜೊತೆ ಏನೋ ತೊಗೊಂಡು ಬಂದೇ ಬರ್ತಾರೆ, ನೀವು ಶೂಟಿಂಗ್ ಶುರು ಮಾಡಿ ಅಂತ ನಾನು ಚಂದ್ರಿಗೆ ಹೇಳ್ತಿರ್ತಿದ್ದೆ. ಸರ್ ಇವತ್ತು 2 ಸೀನ್ ಇರೋದು, ಇಲ್ಲಪ್ಪ ನೀನು ಮಧ್ಯಾಹ್ನ ನೀನು ಶೂಟಿಂಗ್ ಮುಗಿಯೋ ಅಷ್ಟರಲ್ಲಿ ಇನ್ನೊಂದಷ್ಟು ಸೀನ್ ಇರುತ್ತೆ ಇಲ್ಲಿ ಅನ್ನೋ ಥರ ಗ್ಯಾರಂಟಿ ಇರ್ತಿತ್ತು ನನಗೆ. ಅಂದರೆ ಎಷ್ಟರ ಮಟ್ಟಿಗೆ ಒಂದು ಟೀಮ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ. ಇಟ್ ಈಸ್ ನಾಟ್, ಸಂಕ್ರಾಂತಿ ಈಸ್ ನಾಟ್ ಒನ್ ಮ್ಯಾನ್ಸ್ ಜಾಬ್, ಸಾಧ್ಯನೇ ಇಲ್ಲ. ಅದನ್ನು ನಾನು ಮಾಡಿದೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಕಟ್ಟೆ ಕಟ್ತೀವಲ್ಲ, ನಾವೆಲ್ಲ ಸೇರಿ ಮಾಡಿದ್ವಿ. ಹೌದು, ನಾವೆಲ್ಲ ಸೇರುವಾಗ ಅದರಲ್ಲಿ ಲೈಕ್ ಮೈಂಡೆಡ್ ಏನಪ್ಪ ಅಂದರೆ, ಒಂದು ನಮಗೆ ಅನಿಸಿದಂಥ ನಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ಳೋಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ಅದನ್ನು ನಾವು ಮಾಡ್ತಾಯಿದ್ದೀವಿ. ಅದನ್ನು ಚೆನ್ನಾಗಿ ಬಳಸ್ಕೋಬೇಕು, ಎಷ್ಟು ಸಾಧ್ಯ ಅಷ್ಟು ಒಳ್ಳೆಯ ಕೆಲಸ ಅದರಿಂದ ಆಗಬೇಕು. ನಮ್ಮ ಎಲ್ಲ ಸೈದ್ಧಾಂತಿಕ ನಿಲುವುಗಳನ್ನು ಪಕ್ಕಕ್ಕಿಟ್ಟು ಕೂಡ ನಾವು ಮಾನವೀಯತೆಯ ಜೊತೆಯಲ್ಲಿ ಒಂದು ಹೊಸ ಶಕೆಯನ್ನು ಈ ಸೀರಿಯಲ್ ಮುಖಾಂತರ ಆರಂಭಿಸಬೇಕು ಅಂತ ಅದನ್ನು ಮಾಡಿದ್ದೀವಿ ನಾವು. ಖಂಡಿತವಾಗ್ಲು ಅದನ್ನು ಮಾಡೋದಕ್ಕೆ ಏನೇನೋ ಬೇರೆ ಬೇರೆ ರೀತಿಯಲ್ಲಿ ಒಬ್ಬೊಬ್ಬರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಬಟ್ ಎಲ್ಲದರ ಕೇಂದ್ರ ಇದೇನಪ್ಪ ಅಂದರೆ, ಸಂಕ್ರಾಂತಿ ಅನ್ನೋದು ಒಂದು ದೊಡ್ಡ ನೆನಪಾಗಿ ಉಳಿಬೇಕು ಎಲ್ರಿಗೂ ಅಂತ. ಅದನ್ನು ಇವತ್ತು ಎಷ್ಟೋ ಜನ ಹೇಳ್ತಾರೆ, ಸರ್ ಇನ್ನೊಂದು ಸಲ ಮರುಕಳಿ ಇದು ಹಾಕ್ಸಿ ಸರ್, ರೀಟೆಲಿಕಾಸ್ಟ್ ಮಾಡ್ತೀವಿ ಸರ್ ಅಂತ. ನಾನಂತೂ ಇರಲಾರದೆ ಕಷ್ಟಪಟ್ಟೆ ಅದನ್ನ ಹೆಂಗಾರು ಮಾಡಿಸೋಣ ಅಂತ, ಆಗಲೇ ಇಲ್ಲ. ಯಾಕೆಂದರೆ ಎಲ್ರಿಗೂ ಹಳೆಯದರ ನೆನಪುಗಳು ಬೇಡ. ಈಗ ಅವ್ರು ಏನೇನೋ ಇವತ್ತು ಒಂದು ಇನ್ನೊಂದು ಭ್ರಮಾಲೋಕವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅದು ಟೆಲಿವಿಷನ್ ಅಂದ್ರಂತೂ ಅದೊಂದು ರೀತಿ ಎಲ್ಲ ಸಾಯವಾಗಲೂ ಕೂಡ ಸೀರೆ, ರೇಷ್ಮೆ ಸೀರೆ ಇರಬೇಕಾಗತ್ತೆ, ಅದೆಲ್ಲ ಕಣ್ಣು ಗಿಣ್ಣು ಎಲ್ಲ ಮೇಕಪ್ ಆಗಿರಬೇಕಾಗತ್ತೆ. ಅಂತಹ ಭ್ರಮಾಲೋಕವೊಂದನ್ನು ಇವಾಗ ಅಂದ್ಕೊಂಡಿದ್ದೇವೆ. ಬಟ್ ವಾಸ್ತವತೆಯನ್ನು, ಅದರಲ್ಲೂ 1970ರ ದಶಕದ ಆ ವಾಸ್ತವತೆ ಏನಿತ್ತು, ಅವನ್ನ ಎಷ್ಟು ಚೆನ್ನಾಗಿ ನಮ್ಮ ಕಥೆಯ ಒಳಗೆ ಇಳಿಸ್ಕೊಂಡಿವಿ. ಅದಕ್ಕೆ ಮೂಲ ಕಾರಣ ನೀವು ಅದನ್ನು ಹೇಗೆ, ಅದು ಎಮರ್ಜೆನ್ಸಿ ಕಾಲದ್ದು ಅವೆಲ್ಲ ರೆಫರೆನ್ಸ್ಗಳು ಬಂತಲ್ಲಿ, ಅದನ್ನು ಎಷ್ಟು ಚೆನ್ನಾಗಿ ಅದರಲ್ಲಿ ತಂದ್ವಿ. ಹೌದೌದು, ರಾಜಕೀಯವಾಗಿ ಕೂಡ ಆಗ್ತಾ ಇದ್ದಂಥ ಎಲ್ಲ ರೀತಿಯಲ್ಲೂ ಕೂಡ ಆಗ್ತಾನೆ. 1990ರ ಸುಮಾರಿಗೆ 90
ಗ್ಲೋಬಲೈಸೇಷನ್ಗೆ ಗ್ಯಾಟ್ಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಜಾಗತೀಕರಣ ಆರಂಭ ಆಗಿತ್ತು ಪ್ರಕ್ರಿಯೆ. ಅದರ ಮೊದಲ ಹಂತ ಅದು 10 ವರ್ಷಗಳ ಮೊದಲ ಹಂತ. ಯಾಕಂದ್ರೆ 90ರ ನಂತರ ನಾವು ಇದು ಮಾಡಿದ್ವಿ ಅಂತ. ಹೌದು, ಬಟ್ ನಮ್ಮ ಪೀರಿಯಡ್ 70ರ ದಶಕಕ್ಕೆ ಹಾಕೊಂಡ್ವಿ. 70ರ ದಶಕ. 70ರ ದಶಕಕ್ಕೆ ಹಾಕೊಂಡ್ವಿ. ಯಾಕಂದರೆ ಪ್ರಸ್ತುತವಾಗಿ ಇರಬೇಕು ನಿಜ, ಆದರೆ ನಾವು ಅಲ್ಲಿಂದ ತರೋಣ ಅದನ್ನು ಅಂತ ಹೇಳಿ ನಾವು ಅದನ್ನು 70ರ ದಶಕದಲ್ಲಿ ಹಾಕಿದ್ವಿ. ನಮ್ಮ ಕಥೆನಲ್ಲೂ ಕೂಡ ಎಮರ್ಜೆನ್ಸಿ ಬರುತ್ತೆ. ಹೌದು, ಅದು ಆಲ್ ಇಂಡಿಯಾ ರೇಡಿಯೋದಲ್ಲಿ ಅನೌನ್ಸ್ ಆಗ್ತಾ ಇರುತ್ತೆ. ಅದನ್ನು ಕೇಳ್ತಾ ಇರ್ತಾರೆ. ಈ ಮನೆಯವರು ಆ ಮನೆಯವರು ಅಲ್ಲಿ ಇಲ್ಲಿ ಎಲ್ಲ ಹೋಟ್ಲಲ್ಲಿ ಎಲ್ಲ ಕಡೆ ಅದನ್ನು ಕೇಳಿಸ್ಕೊತಾ ಇರ್ತಾರೆ. ಇಂದಿರಾ ಗಾಂಧಿಯವರು ಹಿಂಗೆ ಮಾಡಿದ್ರಂತೆ, ಈಗ ಹೇಳಿದಾರಂತೆ, ಆ ಎಮರ್ಜೆನ್ಸಿನಲ್ಲಿ ಜಯಪ್ರಕಾಶ್ ನಾರಾಯಣ್ ಇವ್ರನ್ನೆಲ್ಲ ಜೈಲಿಗೆ ಹಾಕಿದ್ರಂತೆ ಅಂತ ಅವೆಲ್ಲ ಅಲ್ಲಿ ಬರುತ್ತೆ. ಸೊ ಎಷ್ಟು ನಾವು ಬಹಳಷ್ಟು ಸಲ ಹಿಸ್ಟ್ರಿಯನ್ನು ಡಿಸ್ಟಾರ್ಟ್ ಮಾಡ್ತೇವೆ. ನಮಗೆ ಹೆಂಗೆ ಬೇಕೋ ಹಂಗೆ ಮೂಗಿನ ನೀರು ಕೇಳ್ಕೊತಾ ಇರ್ತೇವೆ. ನಾವು ಆ ಥರ ಕೆಲಸ ಮಾಡಲಿಲ್ಲ. ನಾವು ಎಮರ್ಜೆನ್ಸಿನ ಅಲ್ಲಿ ಹೇಳಿಸಿದ್ವಿ. ಆದರೆ ನಾವು ಬಳಸಿದ್ದೇನಪ್ಪ ಅಂದರೆ ಉಳುವವನಿಗೆ ಭೂಮಿ ಮತ್ತು ಜೀತ ಪದ್ಧತಿ. ಇದರಿಂದ ಆದಂಥ ಒಳಿತು ಕೆಡುಕುಗಳೇನು? ಹೌದು, ಖಂಡಿತವಾಗಿಯೂ ಎರಡೂ ಕಡೆ ಆ ಪಲ್ಲಟ ಹೇಗೆ ಅದು ಸ್ಥಿತ್ಯಂತರ ಅಂತ ನಾನು ಅದನ್ನು ಭಾಳ ಸಂಕ್ರಾಂತಿಯ ನಿಜವಾದ ಅರ್ಥ ಅದ್ರಲ್ಲಿ ಬಂದ್ಬಿಡ್ತು. ಸಂಕ್ರಮಣ ಕಾಲ ಅಲ್ವಾ? ಸಂಕ್ರಮಣ ಕಾಲ ಬದಲಾಗ್ತಾ ಇರುವಂಥದ್ದು. ಇದ್ದಕ್ಕಿದ್ದಂಗೆ ಒಂದು ಇದನ್ನು ಇನ್ನೊಂದು ಇದಕ್ಕೆ ಮಗ್ಗಲಿಗೆ ತಿರುಗಿ ಹೊರಳೋದಿದೆಯಲ್ಲ, ಅದು ಭಾಳ ಅದಕ್ಕೆ ಸಾಂಸ್ಕೃತಿಕವಾಗಿ ನೆಲದಲ್ಲಿರ್ಬೋದಾದಂಥ ಮೌಖಿಕ ಪರಂಪರೆಯಲ್ಲಿರ್ಬೋದಾದಂಥ ಉದಾತ್ತವಾಗಿರುವಂಥ ಮೌಲ್ಯಗಳನ್ನು ನಾವು ಅದ್ಭುತವಾದ ರೀತಿಯಲ್ಲಿ ಅದನ್ನು ತಂದ್ವಿ. ನಾನಂತೂ ಅದನ್ನು ಎಷ್ಟು ದೊಡ್ಡ ರೀತಿಯಲ್ಲಿ ಅದನ್ನು ಅಧ್ಯಯನ ಮಾಡಬೇಕು. ಯಾರಾದರೂ ಆಂಥ್ರೋಪಾಲಜಿಸ್ಟರು, ಅದು ಸಮಾಜಶಾಸ್ತ್ರಜ್ಞರು ಅದನ್ನು ಚೆನ್ನಾಗಿ ಅನಲೈಸ್ ಮಾಡ್ಬೋದು. ನಾನು ಮಿತ್ತನ್ನು ರಿಮಿಥಿಫೈ ಮಾಡ್ತಿದ್ದೆ. ಮೊದಲು ಡೀಪ್ ಮಿಥಿಫೈ ಮಾಡ್ತಿದ್ದೆ ಆ ಮಿತ್ತನ್ನು, ಆಮೇಲೆ ರಿಮಿಥಿಫೈ ಮಾಡ್ತಿದ್ದೆ. ಅದು ಈ ಉದಾಹರಣೆಗೆ ನಮ್ಮದು ಹೊಸದೇವರ ಇದೆಯಲ್ಲ, ಅದು ಇವತ್ತಿಗೂ ನಮ್ಮ ಹಳ್ಳಿಯಲ್ಲಿ ಇವತ್ತಿಗೂ ನಡೀತಾರಂಥ ಒಂದು ಹೊಸದೇವರ ಭಾಳ ಒಕ್ಕಲಿಗರ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರುವಂಥ ಒಂದು ಆಚರಣೆ. ಅದು ಅಲ್ಲಿ ಯಾರಿಗೂ ಇನ್ಕ್ಲೂಷನ್ ಇರಲ್ಲ. ಅಲ್ಲಿ ಅದೊಂದು ಗೆರೆನ ಕೊರೆದು ಬಿಡ್ತಾರೆ. ಈ ಗೆರೆಯಿಂದ ಆಚೆಗೆ ಮಾತು ಆಡಲ್ಲ, ಹೆಣ್ಮಕ್ಳು ಮಾತು ಆಡಲ್ಲ ದಲಿತರ ಜೊತೆಗೆ. ಅಕಸ್ಮಾತ್ 15 ದಿನಗಳ ಕಾಲ ಏನಾದ್ರು ಮಾತಾಡಿದ್ರೆ ಅವ್ರ ಹಾಲ್ಗೆ ಹುಳ ಬೀಳುತ್ತೆ ಅನ್ನೋಂಥ ಒಂದು ನಂಬಿಕೆ. ಅಂಥ ಮಿತ್ ಅದನ್ನು ಹೊಡಿಬೇಕು ಅಂತಿತ್ತು ನನಗೆ. ಅದ್ರಲ್ಲಿ ಯಾಕೆಂತಂದ್ರೆ ಅದು 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 ಒಂದು ರೀತಿ ಭೇದನ ಹೇಳ್ತಾ ಇದೆ ಅಂತ. ಭೇದ ಇರೋದನ್ನು ನಾವು ಹೊಡಿಲೇಬೇಕಾಗುತ್ತೆ, ಭೇದವನ್ನು ಒಪ್ಪಲೇಬಾರ್ದು ಅನ್ನೋ ಥರಕ್ಕೆ. ಸೊ ಅದಕ್ಕೆ ಸೃಷ್ಟಿ ಮಾಡಿದೆ. ನಾನು ಹೇಳಿದೆ ಚಂದ್ರು ಇದೊಂದು ಬೇರೆ ರೀತಿಯೇ ಆಗುತ್ತೆ. ನಾನು ಅದನ್ನು ಮಿತ್ತನ್ನು ಅದು ಮಿತ್ ಅದಷ್ಟೇ. 15 ದಿನಗಳ ಕಾಲ ಒಂದು ಕೋಮಿನ ಒಕ್ಕಲಿಗರು ನಮ್ಮ ಹಳ್ಳಿಯಲ್ಲಿ ದಲಿತರ ಜೊತೆಗೆ ಮಾತಾಡಿದ್ರೆ ಹಾಲು ಹುಳ ಬೀಳುತ್ತೆ ಅನ್ನೋಂಥ ಒಂದು ನಂಬಿಕೆ ಅವ್ರಿಗೆ. ಸೊ ಇದನ್ನು ಹೊಡೆಯೋದು ಹೆಂಗೆ? ಸೊ ಅದಕ್ಕೋಸ್ಕರವೇ ಒಂದು ಸನ್ನಿವೇಶನ ಹೆಂಗೆ ಸೃಷ್ಟಿ ಮಾಡಿದ್ದೀವಿ ಅಂತಂದರೆ, ಮುನೇಗೌಡನಿಗೆ ಮೊದಲು ಈಗ ನಾನು ನೋಡಿದ ಎಪಿಸೋಡಲ್ಲಿ ನೀವು ಹೋಗ್ಬೇಡ ಅಂತ ಅಮ್ಮ ನೀನು ಬರಬೇಡಪ್ಪ ಅಂತ, ಬೆಟ್ಟಮ್ಮ ನಮ್ಮ ಕೇರಿಗೆ ಬರಬೇಡ, ನನ್ನ ಮನೆಗೆ ಬರಬೇಡ ಅಂತ ಭಾಷೆ ತಗೊಳ್ತಾಳೆ. ಅದಾದಮೇಲೆ ಏನಾಗುತ್ತೆ ಅಂದರೆ ಅವ್ನು ತಡೆಯೋಕ್ಕಾಗಲ್ಲ. ಅವ್ನಿಗೆ ಮೊದಲೇ ಅಟ್ಯಾಚ್ಮೆಂಟೇ ಬೆಟ್ಟಮ್ಮ ಅಮ್ಮ. ಸರಿ, ಕೊನೆಗೇನಾಗುತ್ತೆ ಅಂತಂದರೆ ಅವ್ನಿಗೆ ಜ್ವರ ಬರುತ್ತೆ. ಅದೇ ಹೊತ್ತಿಗೆ ಈ ಹೊಸದೇವರ ಬಂದಿರುತ್ತೆ ಆಚರಣೆ. ಹೊಸದೇವರ ಆಚರಣೆಗೆ ಮಗುನ ಒಟ್ಟೆ ಬಿಟ್ಟೋಗೋಕ್ಕಾಗಲ್ಲ ಅಂತನ್ನೋ ಕಾರಣಕ್ಕಾಗಿ ತಗೊಂಡೋಗಿರ್ತಾರೆ. ಹೊಸದೇವರು ಹಾಕುವಂಥ ಭಾಗದಲ್ಲಿರುವಂಥ ಗುಡ್ಲಾಗ್ತಾರಲ್ಲ ಒಂದು ಬಟ್ಟೆಯಲ್ಲಿ ಗುಡಿಸಲುಗಳನ್ನ ಬಿಡಾರಗಳನ್ನ ನಿರ್ಮಾಣ ಮಾಡಿರ್ತಾರೆ. ಆ ಬಿಡಾರಕ್ಕೆ ತಗೊಂಡೋಗ್ತಾರೆ. ಇಡೀ ಒಕ್ಕಲಿಗರ ಕಮ್ಯುನಿಟಿ ಪೂರ್ತಿ ಅಲ್ಲಿರುತ್ತೆ. ಅಲ್ಲಿ ಆ ಮಗು ಜ್ವರದಿಂದ ಕೊನೆ ಇದು ಅನ್ನೋ ಥರಕ್ಕೆ ಕನ್ವರ್ಸ್ತಾ ಇರುತ್ತೆ ನನಗೆ ಇದು ಅಂತ. ಏನು ಮಾಡ್ಬೇಕು ಅವಾಗ ಅಂತ, ಈ ಮಗುನ ಅಲ್ಲಿ ತಗೊಂಡೋಗ್ಬೇಕು, ಹಾಲು ಕುಡಿಸ್ಕೊಂಬರ್ಬೇಕು ಅಂತ. ಇನ್ನೊಬ್ಬ ಸಿದ್ದೇಗೌಡ ಇರಬೇಕು ಅಂತ ಅನಿಸುತ್ತೆ. ಇನ್ನೊಂದು ವಿರುದ್ಧ ಕ್ಯಾರೆಕ್ಟರ್ ಮರೇಗೌಡನಿಗೆ ಇನ್ನೊಬ್ಬ ಪ್ರತಿಸ್ಪರ್ಧಿ ಆಗಿದ್ದವನು ಸಿದ್ದೇಗೌಡ ಅನಿಸುತ್ತೆ. ಅವನು ಹೇಳ್ತಾನೆ ಇದು ಆಗಬಾರ್ದು ಅನ್ನೋ ಥರಕ್ಕೆ ತಡಿತಾನೆ. ಕೊನೆಗೆ ಆ ಮಗುನ ತಗೊಂಡೋಗೋಕ್ಕಾಗಲ್ಲ, ಯಾಕಂದರೆ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ, ಇದರಲ್ಲೇ ತಾಗುತ್ತೆ. ಆಕೆನೇ ಕರಿಬೇಕು ಅಂತ ಅನಿಸುತ್ತೆ. ನನಗೆ ಚೆನ್ನಾಗಿ ನೆನಪಿದೆ. ಅದು ಹೆಂಗಿರುತ್ತೆ ಸೀನ್ ಅಂತಂದರೆ, ಒಂದು ಟಾಪ್ ಆ್ಯಂಗಲಲ್ಲಿ ಆಕೆ ಎಂಟ್ರಾಗ್ತಾಳಲ್ಲ, ಇದನ್ನು ಬ್ರೇಕ್ ಮಾಡಿ ಅದೊಂದು ದೊಡ್ಡ ಉಲ್ಲಂಘನೆ ಆಗುತ್ತೆ ಅಂತ. ಆ ಥರ ಶೂಟ್ ಕೊಡಬೇಕು ಅನ್ನೋ ಥರಕ್ಕೆ ನಾನು ಹೇಳಿದ್ದೆ. ನನಗೆ ಈ ಥರ ಇದೆ. ಈಗ ಗರೆಬಾರಿಯಲ್ಲಿ ಸಜ್ಜಿದ ಗರೆಬಾರಿಯಲ್ಲಿ ಅವನು ಆ ಜಮೀನ್ದಾರ ಲಿಬ್ರಲ್ ಜಮೀನ್ದಾರ. ಆಮೇಲೆ ಇವನು ಕ್ರಾಂತಿಕಾರಿ. ಇವನು ಬಂದು ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿರ್ತಾನೆ. ಹೆಂಡ್ತಿನ ಹೊರಗಡೆ, ಅದೇ ಮೊದಲು ಆಕೆ ಅಂತಃಪುರನ ದಾಟಿ ಹೊರಗಡೆ ಕಾಲಿಡ್ತಾ ಇರೋದು ಇನ್ನೊಬ್ಬ ಪರಪುರುಷನನ್ನು ಮೀಟ್ ಮಾಡೋದಕ್ಕೆ. ಅಲ್ಲಿ ಸ್ಲೋ ಮೋಷನ್ ಉಪಯೋಗಿಸ್ತಾರೆ ಅವರು. ಅಂದರೆ ತಂತ್ರಜ್ಞಾನವನ್ನು ಬೇಕಾಬಿಟ್ಟಿ ಬಳಸೋದಲ್ಲ, ಮೀನಿಂಗ್ಗೆ ಅಂತ. ಅವಳು ಅಲ್ಲಿಂದ ಇರೋವಂಥ ವಸ್ತುವನ್ನು ದಾಟೋದಕ್ಕೆ ಎಷ್ಟೋ ಕಾಲ ಹಿಡೀತು ಅನ್ನೋದಕ್ಕೆ ಆ ಸ್ಲೋ ಮೋಷನ್ ಒಂದು ಇದನ್ನು ಆ್ಯಡ್ ಮಾಡುತ್ತೆ, ಅರ್ಥನ ಆ್ಯಡ್ ಮಾಡುತ್ತೆ. ಆ ರೀತಿಯಲ್ಲಿದೆ ಅದು. ಎಂಟ್ರಾಗ್ತಾಳೆ, ಬ್ರೇಕ್ ಮಾಡ್ತೀವಿ ನಾವು ಅದನ್ನು. ಇದು ಒಂದು ಮಿತ್ತನ್ನು ಹೊಡೆಯುವಂಥ ರೀತಿ, ಡಿಮಿಥಿಫೈ ಮಾಡೋ ರೀತಿ. ಯಾಕೆಂತಂದರೆ ಅಲ್ಲಿಗೆ ಅದು ಸ್ಟ್ಯಾಗ್ನೇಟ್ ಆಗಿದೆ. ಅದು ಮಿತ್ತು, ಅದನ್ನು ಚಾಲನೆ ಕೊಡಬೇಕು ಮತ್ತು ಅದಕ್ಕೆ ನ್ಯಾಯನ ತಂದು ಕೊಡಬೇಕು, ಒಂದು ಮಾನವೀಯತೆನ ತಂದು ಕೊಡಬೇಕು, ರೀಮಿತ್ ಆಗಬೇಕು ಅಂತ. 2 ಪ್ರಸಂಗದಲ್ಲಿ ಆ ಥರ ರೀಮಿತ್ ಮಾಡಿದ್ವಿ. ಇನ್ನೊಂದು ಚೆನ್ನಾಗಿ ನೆನಪಿದೆ, ಇನ್ನೊಂದು ಮಿತ್ತನ್ನು ಮಾಡಿದ್ವಿ ನಾವು, ಬತ್ಲಮ್ಮನ ಆ ಕೆರೆ ಕಟ್ಟೆ ಮೇಲೆ
ಏನು ಹೇಳ್ತಾರೆ ಅಂತಂದರೆ ಅದು ಎಷ್ಟು ಅವಮಾನಕರವಾಗಿ ಅದನ್ನು ಏನು ಮಾಡ್ತೀವಿ ಪ್ರಕ್ಷಿಪ್ತಗೊಳಿಸಿದ್ದಾರೆ ಆ ಮಿತ್ತನ್ನು ಅಂತಂದರೆ ಇವರು ಬೇಕಾಗೇನೆ ಭೇದನ ಮುಂದುವರಿಯಲು ಅನ್ನೋ ಕಾರಣಕ್ಕಾಗಿ ಒಂದು ಸಮುದಾಯನ ತಿರಸ್ಕಾರವಾಗಿ ಕಾಣಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಮಾಡಿದ್ದಾರೆ. ಅದರಲ್ಲೇನು ಅಂತಂದರೆ ಒಬ್ಬ ಯಾರೋ ದಲಿತ ಇರ್ತಾನೆ, ಅವನು ನೇಕಾರಿಕೆ ಮಾಡ್ತಿರ್ತಾನೆ, ಸೀರೆ ನೈಕೊಂಡು ಹೋಗ್ತಿರ್ತಾನೆ, ಪ್ರತಿ ಸಾರಿ ಬಂದಾಗ ಅವಳು ಇರ್ತಾಳೆ, ಮಾತಾಡ್ಸ್ಕೊಂಡು ಹೋಗ್ತಿರ್ತಾನೆ. ಒಂದಿನ ಬಂದಾಗ ಆಕೆ ಬರೋಲ್ಲ ಹೊರಗಡೆ. ಯಾಕಮ್ಮ ಅಂತಾನೆ, ಇಲ್ಲಪ್ಪ ನಾನು ದುಡ್ಡುಳ್ಗೆ ಇದ್ದೀನಿ, ನಾನು ಬತ್ತಲಿದ್ದೀನಿ, ಬರೋಕ್ಕಾಗಲ್ಲ. ಇರಮ್ಮ ನಿನಗೊಂದು ಸೀರೆ ಮಾಡಿಕೊಡ್ತೀನಿ, ನೇಯ್ಕೊಂಬರ್ತೀನಿ, ಇದು ಈ ಸೀರೆಗಳೆಲ್ಲ ನಾನು ಮನುಷ್ಯರಿಗೆ ಅಂತ ನೇದ್ಬಿಟ್ಟಿದ್ದೀನಿ, ನಿನಗಂತಲೇ ಬೇರೆದು ನೇಯ್ಕೊಂಬರ್ತೀನಿ ಅಂತ ಹೋಗ್ತಾನೆ. ಅವನು ಮತ್ತೆ ಬರಲ್ಲ. ಆ ಬರದೇ ಇರೋ ಕಾರಣಕ್ಕಾಗಿ ಅವಳಿನ್ನು ಬತ್ತಲಾಗಿದ್ದಾಳೆ. ಆದ್ದರಿಂದ ಈ ಹೊಲೆಯರ ಮಾತನ್ನು ನಂಬಾರ್ದು ಅನ್ನೋದು ಮಿತ್ ಕ್ರಿಯೇಟ್ ಮಾಡಿದ್ದಾರೆ. ಇಟ್ಸ್ ವೆರಿ ಅನ್ಜಸ್ಟಿಫೈಬಲ್, ಇಂಟಾಲರಬಲ್. ಅದು ಕೊರಿತಾನೆ ಇರ್ತದೆ. ಯಾಕೆಂದರೆ ಮಿತ್ತುಗಳು ಕಾಲಾತೀತವಾಗಿ ನಿಮ್ಮಲ್ಲಿ ಆ ಪ್ರಜ್ಞೆಯನ್ನು ಉಳಿಸ್ತದೆ, ಭೇದದ ಭಾವನ ಉಳಿಸ್ತಾನೆ ಹೋಗ್ತವೆ. ಅದು ತಪ್ಪು ಅಂತ ಅನಿಸಿದ್ರಿಂದ ಅದನ್ನು ಬ್ರೇಕ್ ಮಾಡಬೇಕು ಅಂತ ಹೊಡಿಬೇಕು, ಡಿಮಿಥಿಫೈ ಮಾಡಬೇಕು ಮತ್ತು ರೀಮಿಥಿಫೈ ಮಾಡಬೇಕು. ಅದನ್ನು ಇನ್ನೊಂದಾಗಿ ಕಟ್ಟಬೇಕು, ಇನ್ನೊಂದು ಮಿತ್ ಕಟ್ಟಬೇಕು ಅಂತ. ಸೊ ಅದು ನಾನು ಕಥೆಯಾಗಿ ಬದಲಿಸಿದೆ. ನಾನು ಏನಂತಂದರೆ, ಹೌದು ಅವನು ಹೋಗ್ತಾನೆ, ತಗೊಂಬರ್ತಾನೆ, ಆಕೆಗಂತಲೇ ವಿಶೇಷವಾದ ಎಳೆ ದಾರಗಳು ದಾರಗಳು ತಗೊಂಬರ್ತಾನೆ, ಬಣ್ಣ ತಗೊಂಬರ್ತಾನೆ, ನೇಯಕ್ಕೆ ಶುರು ಮಾಡ್ತಾನೆ. ಅವ್ನು ನೇಯ್ಗೇನೆ ಒಂದು ದೊಡ್ಡ ಸುದ್ದಿ ಆಗ್ಬಿಡ್ತದೆ. ಓ ಹಂಗೆ ನೇಯ್ತಾ ಇದ್ದಾನಂತೆ, ಹಿಂಗಂತೆ, ಹಾಗೆ ಹೀಗೆ ಅಂತೆಲ್ಲ ಇಡೀ ಅದು ನಡೀತಿರ್ಬೇಕಾದ್ರೆ ಇಡೀ ಸಮಾಜ ಕಾಯ್ತಾ ಇರುತ್ತೆ, ಅದು ಏನು ಎಂಥ ಸೀರೆ ಇರಬೇಕು ಅಂತ. ಸೊ ಅಲ್ಲೊಬ್ಬ ನಾಡಗೌಡ ಇರ್ತಾನೆ, ಸಾಮಾನ್ಯವಾಗಿ ಲೋಕಲ್ ನಾಡಗೌಡ್ರು ಇರ್ತಾರಲ್ಲ, ಆ ಥರ ಒಬ್ಬ ನಾಡಗೌಡ ಆಳ್ತಿರ್ತಾನೆ. ಅವ್ನು ಹೇಳ್ತೀನಿ ನಾನು ನೋಡಬೇಕು ಆ ಸೀರೆನ ಅಂತಾನೆ. ಅದಕ್ಕೇನು ಅಡ್ಡಿ ಇಲ್ಲ, ಅದು ಕರ್ಕೊಂಡು ಹೋಗ್ತಾನೆ. ಅವಳೇನು ಹೇಳ್ತಾಳೆ, ಅದು ಪೂರ್ಣ ಆದಾಗ ದಿನ ಅದು ಅವಳು ಈ ಸೀರೆ ನನಗೆ ಬೇಕು ಅಂತ ಅದನ್ನು ಕಬ್ಜಾ ಮಾಡಿಬಿಡ್ತಾಳೆ. ಆಮೇಲೆ ಅವನೇನು ಅದನ್ನೂ ಗೊತ್ತಿಲ್ಲ, ಅವ್ನು ಗುಚ್ಚಿಡಿತು ಅಂತ ಕೆಲವ್ರು ಹೇಳ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡು ಅಂತ ಕೆಲವ್ರು ಹೇಳ್ತಾರೆ, ಅವ್ನು ಡಿಸಪೇರ್ ಆಗಿಬಿಡ್ತಾನೆ. ಈಕೆ ಏನು ಮಾಡ್ತಾಳೆ ಅಂದರೆ, ಕೆರೆ ತುಂಬಿದಾಗ ಬಾಗಿನ ಹಾಕ್ಕೊಳ್ಬೇಕಾದ್ರೆ ಜೊತೆಗೆ ಬರ್ತಾಳೆ, ಅದೇ ಸೀರೆನ ಉಟ್ಕೊಂಬರ್ತೇವೆ. ಒಳಗಡೆಯಿಂದ ಒಂದು ಕೈ ಬಂದು ಅದನ್ನು ಎಳ್ಕೊಂಬಿಡುತ್ತೆ. ಆ ಸೀರೆ ಇಲ್ಲಿದೆ ಅಂತ ಗಂಗಪ್ಪ ಹೇಳ್ತಾನೆ. ಯಾವಾಗಂತಂದ್ರೆ ಒಂದು ಬತ್ತಲ ಬಾವಿ ಅಂತ ಇರುತ್ತೆ ಕೆರೆ ಒಳಗಡೆ. ಆ ಬತ್ತಲ ಬಾವಿಯಲ್ಲಿ ಆ ಸೀರೆ ಸೆರಗಿದೆ ಅನ್ನೋಂಥ ನಂಬಿಕೆ ಗಂಗಪ್ಪಂದು. ಅವನು ದಲಿತ, ಅವನು ನೀರ್ಗಂಟಿ, ಅವನು ನೀರನ್ನ ನಿರ್ವಹಣೆ ಮಾಡೋ. ಅಲ್ಲಿ ಕೂತಿರ್ತಾನೆ, ಇವನು ಬರ್ತಾನೆ, ಶೇಷಪ್ಪ ಚಪ್ಪಲಿ ಹಾಕ್ಕೊಂಡು ಹೋಗ್ತಿರ್ತಾನೆ. ಅವನಿಗೇನೆ ಇವನು ಹಾಕೊಂಬರ್ಬೇಡಪ್ಪ ಅಂತ ಹೇಳೋವಂಥ ಒಂದು ಇದಿರುತ್ತೆ, ನೈತಿಕತೆ ಇರುತ್ತೆ ಅವನು. ಏನು ಅಂಥ ಶ್ರೇಷ್ಠನ ಇದು ಅಂತ. ಹೌದು ಶ್ರೇಷ್ಠ ಅಂತ. ಏನಂತ ಶ್ರೇಷ್ಠ? ಅಲ್ಲಿ ನೋಡಲ್ಲಿ ಗಂಗಮ್ಮ ಸೀರೆ ಇದೆ, ಅಲ್ಲಿ ಗಂಗಮ್ಮ ಸೀರೆ ಕಾಣುತ್ತೋ ನಿನಗೆ ಅನ್ನೋದು ಮುದ್ದಿರ್ತಾನೆ. ಮಾತಾಡ್ತಾನೆ, ಹೌದು ಏನಾ ಕತೆ ಅಂತ ಕೇಳ್ತಾನೆ. ಅವನ್ನೆಲ್ಲ ಪ್ರತಿ ಇದನ್ನು ಇನ್ಫಾರ್ಮೇಷನ್ನ ಇವತ್ತಿನ ಇದಿರ್ತಾರೆ, ಡಾಟಾ ಕಲೆಕ್ಟ್ ಮಾಡ್ತಾನೆ, ಆಟ ಆಡ್ತಾ ರೀ. ಅವ್ನು ಹೇಳ್ತಾನೆ, ಇಡೀ ಕಥೆನ ರೀಮಿಥಿಫೈ ಮಾಡಿ ಅವ್ನು ಇಡೀ ಕಥೆನ ಹೇಳ್ತಾನೆ. ಅಲ್ಲಿಗೆ ಏನು ಕಾಲಾತೀತವಾಗಿ ಹೋಗ್ತಾ ಇದ್ದಂಥ ಒಂದು ಭೇದದ, ಒಪ್ಪಲಾಗದ ಭೇದ ಇರ್ತದಲ್ಲ, ಅದನ್ನು ಬ್ರೇಕ್ ಮಾಡಿದೆ ನಾವು. ಇದು ರೀಮಿಥಿಫಿಕೇಶನ್ ಅಂತ. ಸೊ ಈ ಪ್ರೋಸೆಸ್ಸನ್ನು ಒಂದು ಕಿರುತೆರೆಯಲ್ಲಿ ಮಾಡೋದಕ್ಕಾಯ್ತಲ್ಲ, ಅದು ಭಾಳ ದೊಡ್ಡ ಇದು. ಯಾರು ಮಾಡ್ತಾರೆ ಇದನ್ನು? ಯಾಕಂದರೆ ಆರಂಜಿತ್ತು ಆಟಗಳಿಗೆ ಮಾಡೋವಾಗ ಒಂದು ಅಂಬೇಡ್ಕರ್ ಫೋಟೋ ಹಾಕ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಇರಲ್ಲ ಅವ್ರಿಗೆ, ಮೊದಲನೇ ಸಿನಿಮಾದಲ್ಲಿ ಆಟಗಳಲ್ಲಿ. ಆನಂತರ ಎಂಥ ದೊಡ್ಡ ಅಸರ್ಷನನ್ನು ಅವನು ಸಿನಿಮಾಗಳ ಮುಖಾಂತರ ಹೋದ ಅಂತಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ವಿಸ್ತಾರ ತಂತು. ಯಾಕೆಂತಂದರೆ ಯಾವತ್ತೂ ವಿಸ್ತಾರ ಆಗಬೇಕೇ ಹೊರತಾಗಿ ಕುಬ್ಜುಗೊಳ್ಳಬಾರ್ದು ಯಾವುದನ್ನು ಅನ್ನೋದು. ಸೊ ಅಂಥ ಪ್ರಯೋಗಗಳನ್ನ ಭಾಳ ಮಾಡಿದ್ದೀವಿ, ಭಾಳಷ್ಟು ಆ ರೀತಿಯ ಪ್ರಯೋಗಗಳಿದೆ. ಮತ್ತು ಅದು ನಾಟ್ ಓನ್ಲಿ ನಿಮ್ಮ ಪ್ರಕಾರ ದಲಿತ ಇವುಗಳಿಗೆ ಸಂಬಂಧಪಟ್ಟಿಲ್ಲ, ಒಟ್ಟಾರೆ ಆ ಇಡೀ ಹಳ್ಳಿಯ ಬೇರೆ ಬೇರೆ ಸ್ತರಗಳಲ್ಲಿ ದಾಸಪ್ಪನ ಇದಕ್ಕೆ ಸಂಬಂಧಪಟ್ಟಾಗ ಕೂಡ ಅಲ್ಲಿ ಸಾಕಷ್ಟು ಸಲ ಅವನ ಮಗ, ಎರಡನೇ ಮಗ ಇದ್ದಾನಲ್ಲ, ಅವನು ಅದನ್ನು ಕ್ವಶನ್ ಮಾಡ್ತಾನೆ ಇರ್ತಾನೆ. ಯಾವುದನ್ನು ಪವಾಡ ಅಂತ ಇವನು ಯಾರೋ AC ಹೇಳಿದಾಗ, ಇಲ್ಲ ಸ್ವಾಮಿ ಅದು ಯಾವುದೂ ಇಲ್ಲ, ಅದೊಂದು ನಂಬಿಕೆ ಅಷ್ಟೇ, ನೀವು ಯಾಕೆ ಅದನ್ನು ನನ್ನ ತಲೆ ಮೇಲೆ ಹಾಕ್ತಾ ಇದ್ದೀರಾ, ಅದನ್ನು ಹಾಕಬೇಡಿ ಅಂತ ಹೇಳ್ತಾನೆ. ಅಂದರೆ ನಿಧಾನವಾಗಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸುವ, ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡುವ, ವಿಚಾರಗಳನ್ನು ಮಂತಿಸುವ ಕೆಲಸವನ್ನು ಸಂಕ್ರಾಂತಿ ಮಾಡ್ತಾ ಬಂದಿದೆ. ಅದು ಎಲ್ಲ ಸ್ತರಗಳಲ್ಲೂ. ಅದು ಕೇವಲ ದಲಿತ ಕೇರಿಯಲ್ಲಾಯಿತು ಅಥವಾ ಗೌಡರ ಕೇರಿಯಲ್ಲಾಯಿತು ಅನ್ನೋದಲ್ಲ, ದಾಸಪ್ಪನ ಮನೆಯಲ್ಲೂ ಕೂಡ ಆಗುತ್ತದು. ಒಟ್ಟಾರೆಯಾಗಿ ಇಡೀ ಹಳ್ಳಿಗೆ ಈ ಮಿತ್ ಆ್ಯಂಡ್ ರೀಮಿತ್ ಮತ್ತು ಡಿಮಿತ್ಗಳನ್ನ ಮಾಡ್ತಾನೆ ನಾವು ಪ್ರತಿಯೊಂದು ಕ್ಯಾರೆಕ್ಟರಲ್ಲೂ ಅದ್ಭುತವಾದಂತಹ ಚಲನಶೀಲತೆಯನ್ನು ಕಂಡಿದ್ದೇವೆ. ಖಂಡಿತವಾಗಿ. ಏನ್ಲ ಮುನೇಗೌಡ, ಇದು ಹೋದ ವರ್ಷಕ್ಕಿಂತ ಕಡಿಮೆ ಆಗೋದಲ್ಲೋ ರಾಶಿ? ಹೂ ಕಣಪ್ಪ, ವರ್ಷ ಬತ್ತ ಇಳಿತಾನೆ ಅದೇ ರಾಶಿ. ನೀ ಆ ದನ ಕಾಯೋ ಹುಡುಗರಿಗೆ ಹೇಳ್ಬೇಕಾಗಿತ್ತು. ದನ ಕಾದ್ಬಿಟ್ಟು ಸಾಯಂಕಾಲ ಬರೋವಾಗ ಒಂದೊಂದವರೆ ಪುಳ್ಳೆ ತಗೊಂಬಂದು ಹಾಕ್ರು ಅಂತ ಹೇಳಿದ್ದೆ. ರೂಢಿ ಹಂಗ್ ತಂದು ಹಾಕ್ರೋ, ಕಿಚ್ಚಾಯಿಸೋ ಅಷ್ಟೊತ್ತಿಗೆ ರಾಶಿ ಬಂದು ಗುಡಿ ಗೋಪುರ ಇದ್ದಂಗೆ ಇರಬೇಕು ಅಂತ. ನೋಡಿ, ಅದೇ ಕೈ ಜಾಸ್ತಿ ಆದ್ರೂ ರಾಶಿ ಹೆಚ್ಚಾಗ್ಲಿಲ್ಲ ಅಂದರೆ ಎದೆಯೊಳಗೆ ನಂಬಿಕೆ ನಂದೋಯ್ತಾ ಇದೆ ಅಂತಲೇ ಅರ್ಥ. ಎದೆಯೊಳಗೆ ನಂಬಿಕೆ ನಂದೋಗ್ಬಿಟ್ರೆ ರಟ್ಟೆಯೊಳಗನ್ ಬಲಾನು ಸತ್ತೋಯ್ತದೆ ಕಣೋ ಮಗ. ಕಾಲ ಬದಲಾಯ್ತಾ ಕಣಪ್ಪ, ಅನುಸರಿಸ್ಕೊಂಡು ಹೋಗ್ಬೇಕು. ನಾನು
ಮನೆಯಾಳು ನನ್ನ ಮಗ ನಿಮ್ಮಪ್ಪೆಲ್ಲ ಹಾಳಾಗೋದ್ನು. ನನ್ನ ಮಾತು ಅಂದರೆ ನಿಮಗೆ ಕಾಲಿನ ಕಸ ಆಗೋಗ್ಬಿಟ್ಟದೆ. ನಡೀಲ, ನಿಮ್ಮನ್ನು ಹಿಂಗೆ ಬಿಟ್ರೆ ಆಗಕ್ಕಿಲ್ಲ. ಅದೇನು ಹೇಳಬೇಕು ಅಂತ ಇದೆಯೋ ಅದರ ಪಟೇಲ್ರ ತವೆ ಹೇಳಲ್ಲ. ಏಲ್ಲ ಅದು ಸಿದ್ದೇಗೌಡ? ಅದೇ ಆ ಹಳ್ಳಿ ಮರದ ನಂಜಪ್ಪನ ದನಗಳೆಲ್ಲ ಬಂದು ನಮ್ಮ ಹೊಲ್ದಾಗಿನ ಅವರೇ ಗಿಡನೆಲ್ಲ ತಿಂದು ಹಾಳು ಮಾಡಕ್ಕೆ ಹೋಗ್ಯವೆ. ಅವನ್ನೆಲ್ಲ ಹೊಡ್ಕೊಂಡೋಗಿ ದುಡ್ಡಿಗೆ ಹೊಡೆಯಲ್ಲ ಅಂತ ಈ ಚೆಲುವನಿಗೆ ಹೇಳಿದ್ರೆ ಆಗಕ್ಕಿಲ್ಲ ಅಂತಾನೆ. ಈ ನನ್ನ ಮಗ ಒಟ್ಟಿಗೆ ತಿಂತಾನ ಕೇಳಿ. ಅವನೇನೋ ಅನ್ನನೇ ತಿಂತ ಅವನೇ, ನೀನೇ ಏನೋ ಬೇರೆ ತಿನ್ನಕ್ಕೆ ಹೋಯ್ತಾ ಇದೀಯ. ನಾನಾ? ಅದೇ ಪಟೇಲ್ರ ಹೆಂಗಂತೀರಾ? ಇನ್ನೇನಪ್ಪ ಅನ್ಬೇಕು, ದೊಡ್ಡ ಮನ್ಸ ಅಲ್ವೋ ಸಿದ್ದೇಗೌಡ? ಒಕ್ಕಲ್ ಮಗನಾಗಿ ಇಷ್ಟು ವರ್ಷಗಳಿಂದ ನಡ್ಕೊಂಬಂದಿರೋ ಒಂದು ಸಣ್ಣ ನೇಮ ನೆಪ್ಪಿರಕ್ಕಿಲ್ಲ ಅಂದರೆ ಅದೇನು ಚಂದವೋ. ಇವತ್ತು ಸಂಕ್ರಾಂತಿ ಹಬ್ಬ ಅಂದರೆ ಮೂಗು ಬಸಣ್ಣಗಳ ಹಬ್ಬ. ಅವು ಇವತ್ತು ಕದ್ದು ಬಂದು ನಮ್ಮ ಹೊಲಾಲ್ ಮೇದ್ರೂ ಅದು ನಮ್ಮ ಅದೃಷ್ಟ ಅನ್ಕೋಬೇಕು ಕಣೋ. ಅಂತಾದ್ರಾಗೆ ಆ ಮೂಗು ಬಸಣ್ಣ ಹಬ್ಬದ ದಿವಸನೇ ತಗೊಂಡೋಗಿ ಅದನ್ನ ದೊಡ್ಡಿಗೆ ಕೊಡ್ತಾರೇನೋ? ದೇವ್ರ ಹಬ್ಬದ ದಿವಸ ದೇವ್ರನ್ನೇ ಜೈಲಿಗೆ ಹಾಕಿಸ್ಬಿಡ್ತೀಯಾ? ಅವೆಲ್ಲ ಬಂದು ನಮ್ಮ ಅವರೇ ಗಿಡನೆಲ್ಲ ತಿಂದು ಹಾಳು ಮಾಡಕ್ಕವೆ ಅಂತೀನಿ. ಅವು ತಿಂದಿರಾ ಇನ್ನೇನು ನಾನು ನೀನು ತಿನ್ನಕ್ಕಾಯ್ತದೇನಿಲ್ಲ? ಅಯ್ಯ ಹುಚ್ಚಪ್ಪ, ಇದು ನೋಡು, ಮಾರ್ಲಾಮಿ ದಿನ ಸೂರ್ಯ ಭಗವಂತ ಆಗಲ್ ತನ್ನ ರಥಕ್ಕೆ ಕಟ್ಟಿರೋ ಕುದುರೆಗಳನ್ನ ಬಿಚ್ಚಾಕಿ ಕ್ವಾಣ್ಗಳನ್ನ ಕಟ್ಕೊಂಡು ಬರ್ತಾನೆ. ಮಾರ್ಲಾಮಿಯಿಂದ ಸಂಕ್ರಾಂತಿವರೆಗೂ ರಾತ್ರಿ ರಥ ಎಳೆಯೋದು ಕುದುರೆಗಳು ಅಲ್ಲ, ಕ್ವಾಣ್ಗಳು ಕಣ್ಣ. ರಾತ್ರಿ ರಥ ಅದಕ್ಕೆ ನಿಧಾನಕ್ಕೆ ಬರೋದು. ರಾತ್ರಿ ದೊಡ್ಡದು, ಆಗಲ್ ಚಿಕ್ಕದು. ಬೆಳಗ್ತೇನೆ ಹಾಲು ತುಂಬೋ ಕಾಲ ಇದು. ರಾತ್ರಿ ದೊಡ್ಡದಾಗಿದ್ರೇನೆ ಚೆನ್ನಾಗಿ ತೆನೆ ಹಾಲು ತುಂಬಿಕೊಂಡು ಘನವಾಗೋದು. ಇವತ್ತಿನಿಂದ ಆ ಸೂರ್ಯ ಭಗವಂತ ಹಗಲು ರಾತ್ರಿ ತನ್ನ ರಥಕ್ಕೆ ಕಟ್ಟೋದು ಕುದುರೆಗಳನ್ನೇ. ರಥ ಎಳೆದು ದಣದಿರೋ ಮೂಗು ಬಸಪ್ಪುಗಳನ್ನ ದೇವ್ರಂಗೆ ನೋಡ್ಕೊಳ್ಳಿ, ಮಕ್ಕಳಂಗೆ ಉಣಿಸಿ ತಿನ್ನಿಸಿ ಮೈದುಂಬಂಗೆ ನೋಡ್ಕೊಳ್ಳಿ ಅಂತಾನೆ ಈ ಹಬ್ಬ ಮಾಡಿರೋದು ಕಣ್ಲ. ಹೋಗ್ಲಾ, ಅವು ಮೇಯ್ದ್ರೆ ನಿನ್ನ ಭಾಗ್ಯ ಅನ್ಕೋ. ನಡಿ ನಡಿ. ಆಯ್ತು ಪಟೇಲ್ರಿ, ನಾನು ಬರ್ತೀನಿ. ಆಯ್ತು. ಬತ್ತ ಈ ಚಾಕ್ರಿಂದ ಬೇಡ ಅನ್ನಂಗ ಇರ್ಕಣಪ್ಪ. ಓಹೋ ಇನ್ನು ನಿನ್ನ ಶೋಭಾನೆ ಶುರುವಾಯ್ತು. ಇದು ನೋಡೋ ಚೆಲುವ, ಆ ಸೂರ್ಯಪ್ಪನಂತವನೇ ತನ್ನ ರಥಕ್ಕೆ ಕುದುರೆನೂ ಕಟ್ತಾನೆ, ಕ್ವಾಣನೂ ಕಟ್ತಾನೆ. ಇನ್ನು ಇವನು ಯಾವ ಗಿಡದ ತೊಪ್ಪಲೋ ಇವನು. ಹೋಗ್ಲಾ, ಹೋಗಿ ಹಬ್ಬ ನೋಡ್ಲಾ, ಹೋಗ್ಲಾ. ಸರಿ, ನಾನಿನ್ನು ಬರ್ತೀನಿ. ಮನೆಗೌಡ, ಏನಪ್ಪ? ನಮ್ಮವ್ವ ಬೋಗಿ ಅವರೇ ಮಾಡ್ತಾವಳೆ. ನಿನ್ನ ಪಾಲಿಂದ ಹಂಗೆ ಇರ್ತದೆ. ಬರ್ತೀನಿ ನಡಿಯ. ಲೇ ಮುನಿಗೌಡ, ಅಪ್ಪ ನೋಡ್ದೇನಿಲ್ಲ, ನಮ್ಮ ಒಕ್ಕಲ್ ಮಕ್ಕಳು ಬಾಳು ಹಾಳಾಗಿರೋದು ಹಿಂಗೆಯ. ಈ ಸಿದ್ದೇಗೌಡನಿಗೆ ನಾನಿವಾಗ ಏನು ಹೇಳಿದ್ನೋ ಅದನ್ನೇ ಆ ಚೆಲುವೈನೂ ಹೇಳಿರ್ತಾನೆ. ಇವನ ಮಾತೇನು ಕೇಳೋದು ಅಂತ ದಿಮಾಗ್ ತೋರ್ಸೋಕ್ಕೆ ಅವನು ಇಲ್ಲಿವರೆಗೂ ಕರ್ಕೊಂಬಂದ. ಇವರಿಗೆ ಏನು ಹೇಳ್ತಾರೆ ಅನ್ನೋದು ಮುಖ್ಯ ಆಗಕ್ಕಿಲ್ಲ, ಯಾರು ಹೇಳ್ತಾರೆ ಅನ್ನೋದು ಮುಖ್ಯ ಆಯ್ತದೆ. ಮನುಷ್ಯರು ಈ ದಿಮಾಕು ಬೆಳೆಯೋ ಬೆಳೆಗೆ ಮಿಡತೆ ಬಿದ್ದಂಗೆ ಕಲ ಕೊಟ್ಟೋಯ್ತಾರೆ. ಅಪ್ಪ, ಈ ಸಂಕ್ರಾಂತಿ ಮೇಲೆ ನೀನು ಹೇಳೋದೇ ಬೇರೆ, ವಾಸಪ್ಪನವ್ರು ಹೇಳೋದೇ ಬೇರೆ. ಇವತ್ತು ಸೂರ್ಯ ಮಕರ ರಾಶಿಗೆ ಬರ್ತಾನೆ, ಇವತ್ತು ಉತ್ತರಾಯಣ ಪುಣ್ಯಕಾಲ, ಇವತ್ತು ಸ್ವರ್ಗದ ಬಾಗಿಲು ತೆಗಿತದೆ ಅಂತ ಹೇಳ್ತಾರೆ ವಾಸಪ್ಪ. ಐನವ್ರು ಹೇಳೋದು ಕಾಗದದ ಮೇಲೆ ಬರೆದಿರೋ ಪಂಚಾಂಗದ ಮಾತು. ನಮ್ಮದು ನಾಲ್ಗೆ ಮೇಲೆ ನಂಬಿಕೆ ಮಾತು, ನಾಲ್ಗೆಯಿಂದ ನಾಲ್ಗೆಗೆ ಹರ್ಕೊಂಬಂದಿರೋ ಮಾತು. ಅವ್ರಿಗೆ ನಮಗೆ ಸ್ವರ್ಗದ ಬಾಗಿಲು ಎಲ್ಲೋ ತೆಗಿಯೋಕ್ಕಿಲ್ಲ ಕಣೋ ಮಗ. ತೆಗಿಯೋದು ಇಲ್ಲೇ, ಮುಚ್ಚೋದು ಇಲ್ಲೇ.